ಈ ದಿನ ನಾವು 10ನೇ ತರಗತಿಯ ಒಣಮರದ ಗಿಳಿ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ: ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಉಪಾಯವಾಗಿತ್ತು. ಬೇಡನು means here ಶಿಕಾರಿ, ದ ಹಂಟರ್. ಪ್ರಾಣಿಗಳನ್ನು ಕೊಲ್ಲಲು, ಪ್ರಾಣಿಗಳನ್ನು ಮೀನ್ಸ್ ಎನಿಮಲ್, ಕೊಲ್ಲಲು, ಶಿಕಾರ್ ಕರ್ನೆ ಕೆ ಲಿಯೆ ಮಾಡುತ್ತಿದ್ದ ಉಪಾಯವೇನು? ಕ್ಯಾ ಐಡಿಯಾ ಕರ್ತಾ ಥಾ? ವಿಷ ಸವರಿದ ಬಾಣಗಳನ್ನು, ದ ಪಾಯ್ಸನ್ ಆ್ಯರೋ, ಸಿದ್ಧ ಮಾಡಿಕೊಳ್ಳುವುದು ಉಪಾಯವಾಗಿತ್ತು. ರೆಡಿ ಕರ್ನಾ ಹಿ ಉಸ್ಕಾ ಏಕ ಐಡಿಯಾ ಥಾ. ವಿಷ ಸವರಿದ, ಜಹರ್ ಭರಾ, ಆ್ಯರೋ को ಜಹರ್ ಭರಾ, उसको ಜಹರ್ ಭರಾ के वो ರೆಡಿ करता था. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಉತ್ತರ: ಜಿಂಕೆಯು ಹಾರಿ ಬೇಡನ ಬಾಣದ ಹೊಡೆತದಿಂದ ಹಾರಿ ತಪ್ಪಿಸಿಕೊಂಡು ದೂರ ಓಡಿತು. ಆದ ಕಾರಣ ವಿಷದ ಬಾಣ ಮರಕ್ಕೆ ತಗುಲಿತು. ದ ಪಾಯ್ಸನ್ ಆ್ಯರೋ पेड़ को किस तरह लगा? तगुलिತು किस तरह जाके लगा? ಜಿಂಕೆಯು ಹಾರಿ ಬೇಡನ ಬಾಣದ ಹೊಡೆತದಿಂದ ದಾರಿ ತಪ್ಪಿಸಿಕೊಂಡು दूर ओडितु. डियर, जिंके मीन्स हियर डियर. हारी बेड़न बाणद, जो शिकारी का जो एरो था उसके तीर को नहीं लगा. एरो मीन्स तीर को नहीं लगा, उसको मिस होके जाके जो शिकारी का जो तीर जो है पेड़ पर लग जाता है. विषद बाण पॉइजन एरो ಮರಕ್ಕೆ ತಗುಲಿತು, ಜಾಕೆ ಪೇड़ पे लग जाता है. ವಿಷದ ಬಾಣವು ಮರಕ್ಕೆ ತಗುಲಿದರಿಂದ ಪರಿಣಾಮವೇನು? जो पॉइजन वाला तीर जो है पेड़ पर लगने पर क्या इफेक्ट होता है? परिणाम, इफेक्ट. ಮರಕ್ಕೆ ತಗುಲಿದರಿಂದ ಮರವು ಒಣಗಿ ನಿಂತಿತು. पेड़ पर लगने की वजह से जो जहर है पूरा पेड़ में लग जाता है और उसका पेड़ सूख जाता है. ಒಣ ಮೀನ್ಸ್ ಹಿಯರ್ ಡ್ರೈ, सूख जाना. ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಬರ್ಡ್, ಗಿಳಿ ಮೀನ್ಸ್ ಹಿಯರ್ ಬರ್ಡ್, ಪ್ಯಾರೋಟ್. ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಶಾಕ್, ಸರ್ಪ್ರೈಸ್. ಕಿಸ್ ತರ? ಇಂದ್ರ ಹಿಯರ್ ದ ಗಾಡ್ ಆಫ್ ದಿ ಹಿಂದೂಸ್, ಒನ್ ಆಫ್ ದ ಗಾಡ್, ಭಗವಾನ್. ಆ ಮರದ ಪೊಟರೆಯನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ಕಂಡು. जो पैरोट है जो सूख गया है वो पेड़ पर बिना छोड़े उसी पेड़ पर जिंदगी गुजारती रहती है. वासा, लिविंग देयर ओनली इन द ड्राई ट्री. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? बर्ड का, पैरोट का गुण, कैरेक्टर, क्वालिटी. जो बर्ड की कौन सी क्वालिटी भगवान को अच्छी लगी? ತತ್ವನಿಷ್ಠೆಯನ್ನು ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ತತ್ವನಿಷ್ಠೆ, ರಿಯಲಿಸಮ್. ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು, ರಿಯಲಿಸಮ್. ಇಂದ್ರನು ತನಗಾದ ಸಂತೋಷನ ಯಾವ ರೀತಿ ಪ್ರಕಟಿಸಿದನು? इंद्र जो भगवान है, जो उसको जो खुशी होता है किस तरह एक्सप्लेन किया है? ಪ್ರಕಟಿಸು, ಅನೌನ್ಸ್ಮೆಂಟ್. ಗಿಳಿಗೆ ಬೇಕಾದವರನ್ನು ಕೊಡುವುದರ ಮೂಲಕ ಸಂತೋಷವನ್ನು ಪ್ರಕಟಿಸಿದನು. जो मांगता है, वरा मीन्स हियर जो मांगता है वो दे देना, उसको वरा बोलते हैं. ಕೊಡುವುದರ ಮೂಲಕ ಸಂತೋಷವನ್ನು ಪ್ರಕಟಿಸಿದನು. ಸಂತೋಷ, ಖುಷಿ, ಹ್ಯಾಪಿ.
ಗಿಳಿಗೆ ಬೇಕಾದ ವರವನ್ನು जो पैरोट जो मांगता है उसको वो देने का. 2-3 ವಾಕ್ಯದಲ್ಲಿ ಉತ್ತರಿಸಿ. 2 or 3 sentence answers. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? पर रहती है, पेड़ पर रहती है जो पैरेट, वो पेड़ छोड़े बिना रहने के लिए क्या बोलती है? ತನಗೆ ಆಶ್ರಯ ಕೊಟ್ಟಿರುವುದಲ್ಲದೆ ಹಣ್ಣು ಕೊಟ್ಟಿದೆ. मुझे इधर रहने के लिए जगह भी दिए और उसके साथ में फल भी दिया है. क्या? तनगे आश्रय, रहने के लिए जगह. आश्रय मीन्स लिविंग प्लेस. ಕೊಟ್ಟಿರುವುದಲ್ಲದೆ ಹಣ್ಣು ಕೊಟ್ಟಿದೆ. ಹಣ್ಣು ಮೀನ್ಸ್ ಹಿಯರ್ ಫ್ರೂಟ್ಸ್ ಆಲ್ಸೋ ಗಿವನ್. ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ. ग्रीनिश से, ग्रीनिश वाला रंग से इस पेड़ की जो ग्रीनिश है, हसीरू मीन्स हियर ग्रीन कलर. मनसिगे मुदा नीडिदे, दिल को खुशी लाई है. नेरಳು ನೀಡಿದೆ. नेरಳು मीन्स हियर नेरಳು, नेरಳು मीन्स हियर छाँव, शैडो. ಮರ ದುರಾದೃಷ್ಟದಿಂದ ಮರವನ್ನು ಈಗ ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. दुरादृष्ट, बैड लक से इस पेड़ को बीमारी लग गया है और इस पेड़ को फल भी नहीं दे रहा. बड़ातना मीन्स कुछ भी नहीं, पूर हो गया है. बड़ातना मीन्स हियर पूर. ಇಂತಹ ಸ್ಥಿತಿಯಲ್ಲಿ ಮರವನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಮರಕ್ಕೆ ಕೃತಜ್ಞನಾಗಲು ತನಗೆ ಇಷ್ಟವಿಲ್ಲವೆಂದು ಹೇಳಿತು. इंतहा सी, इस सिचुएशन में जो पेड़ पहले फूल फल देता था अभी ये फूल फल नहीं दे रहा है, तो इस वजह से मैं इस पेड़ को छोड़ के जाने के लिए स्थितिಯಲ್ಲಿ, इंतहा स्थितिಯಲ್ಲಿ, इस तकलीफ के समय में, बैड टाइम, इंतहा स्थिति बैड टाइम, कई बिट्टू ಬೇರೆ ಕಡೆ ಹೋಗಿ, हाथ छोड़ के दूसरी जगह जाने के लिए, ಮರಕ್ಕೆ ಕೃತಜ್ಞನಾಗಲು ತನಗೆ ಇಷ್ಟವಿಲ್ಲವೆಂದು ಹೇಳಿತು. और इस पेड़ को छोड़ के दूसरी जगह जाने के लिए मुझे इष्टविल्ला, खुशी, दिल नहीं है, दिल मानता नहीं है. ಸಾಮಾನ್ಯ, ಸೆಕೆಂಡ್ ಒನ್ ಕ್ವಶನ್ ಆನ್ಸರ್. ಸಾಮಾನ್ಯವಾದ ಲೋಕವರ್ತನೆ ಯಾವುದು? जनरली, सामान्य मीन्स हियर जनरली, सब लोग किस तरह बिहेव करते हैं. ವರ್ತನೆ, ಬಿಹೇವ್. ಆಶ್ರಯ ಕೊಟ್ಟವರಿಗೆ ದುರಾದೃಷ್ಟ ಒದಗಿದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞರೆನಿಸಿಕೊಳ್ಳುತ್ತಾರೆ. जब कोई साथ देता है उसके तकलीफ़ के वक्त उसको छोड़ देना, साथ छोड़ देना. ಸುಖ ಸಂಪತ್ತು ಇರುವಾಗ ಜೊತೆಯಲ್ಲಿರುವ ದುರ್ಬಲ. ಉಪಕಾರ ಸ್ಮರಣೆ ಮಾಡದೇ ಇರುವುದು ಸಾಮಾನ್ಯ ಲೋಕವರ್ತನೆಯಾಗಿದೆ. उपकार जो का हेल्प करके रहता है उसको दोबारा उसके तकलीफ़ पर हेल्प नहीं करने का इस दुनिया का बहुत बड़ा आदत है. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? पैरोट भगवान इंद्र से क्या गिफ्ट मांगा? ವರ ಮೀನ್ಸ್ ಗಿಫ್ಟ್. ತಾನು ವಾಸವಾಗಿರುವ ಈ ಮರವು ಮೊದಲಿನಂತೆ ಹಸಿರಿನಿಂದ ಕಳಿಸುವಂತಾಗಬೇಕು. जो मैं पेड़ में ज़िंदगी बिता रही हूँ उस पेड़ को पहले जैसा ही ग्रीनिश बनाना है, ग्रीनिश और फल फूल से बनाना है. ಫಲಪುಷ್ಪಗಳಿಂದ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ಮರವನ್ನು ದಯಪಾಲಿಸಬೇಕೆಂದು ವರವನ್ನು ಕೇಳಿತು. इस पेड़ पहले जिस तरह था हरियाली भरी और फल मीन्स फल है,
फ्रूट्स. पुष्प मीन्स फ्लावर. ಭಾರದಿಂದ ಬೀಗುವ ನೆರಳು, जैसा शैडो देता है, दूसरों को रहने के लिए आसरा देता है, उसी तरह इसको बनाना है, इस पेड़ को. ಸುಮಾರು 10 ವಾಕ್ಯದಲ್ಲಿ ಉತ್ತರಿಸಿ. ಮೋರ್ ದೆನ್ 10 ಸೆಂಟೆನ್ಸ್ ವಿಲ್ ಬಿ ಆನ್ಸರ್. ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ವಿವರಿಸಿ. जो पैरट है परहिताकांक्षी, दूसरों को हेल्प करने वाली, दूसरों को मदद करने वाली. एनिसिಕೊಂಡಿದ್ದು ಹೇಗೆ विवरिಸಿ. किस तरह एक्सप्लेन इट. किस तरह वो दूसरों को हेल्प करते हैं बोल के एक्सप्लेन करो. ಗಿಳಿಯು ಮರವು ಒಣಗಿ ಹೋದರೂ ಆಶ್ರಯವನ್ನು ತೊರೆದು ಹೋಗಲಿಲ್ಲ. पैरट जो है, जो झाड़ फल फूल से रहता है, उसके बाद में ड्राई हो जाता है, कुछ भी नहीं रहता है, सूखा झाड़ होता है, फिर भी वो छोड़ के नहीं जाती है. ಜೊತೆಯಲ್ಲಿ ಇದ್ದು ಒಳ್ಳೆಯ ದಿನ ಬರಲಿ ಎಂದು ಹಾರೈಸತೊಡಗಿತ್ತು. पेड़ के साथ में रह के अच्छे दिन आएंगे, ಒಳ್ಳೆಯ ದಿನ, अच्छे दिन आएंगे. हारैसु ब्लेसिंग, दुआ करना, पेड़ के लिए दुआ करना, अच्छे दिन आएंगे बोल के. ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡು ಇಂದ್ರನು ಏನಾದರೂ ವರವನ್ನು ಕೇಳು. इस तरह वो तत्वनिष्ठे. तत्वनिष्ठे रियलिज्म, दूसरों को मदद करने की आदत देख के इंद्र जो मांगता है मैं वो दे दूंगा तुमको, पूछो क्या चाहिए बोल के बर्ड से पूछता है. ಎಂದಾಗ ಮರವು ಮೊದಲಿನಂತೆ ಫಲಪುಷ್ಪದಿಂದ ಹಸಿರಿನಿಂದ ಕೂಡಿ ನೆರಳು ಕೊಡುವಂತೆ ದಯಪಾಲಿಸು ಎಂದು ಕೇಳಿತು. ನನಗೆ ಮರದ ಈಗಿನ ಸ್ಥಿತಿ ನೋಡಲು ಆಗುವುದಿಲ್ಲ ಎಂದಿತು. ಗಿಳಿಯು ಎಂಥ ಜನ್ಮವನ್ನು ಬಯಸಿದರೂ, ಎಂಥ ಭೋಗವನ್ನು ಬಯಸಿದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ. ಆದರೆ ಗಿಳಿ ಕೇಳಿದ ವರವು ಸ್ವಾರ್ಥರಹಿತವಾಗಿತ್ತು. ಅದರ ನಡತೆ ಲೋಕವರ್ತನೆಗೆ ವಿರುದ್ಧವಿರುವುದರಿಂದ ಗಿಳಿ ಪರಹಿತಾಕಾಂಕ್ಷಿ ಎನಿಸಿಕೊಂಡಿದೆ. जो भगवान है वो जो भी चाहे पूछ सकता था, मगर वो पैरट जो है इस पेड़ को पहले जैसा बना, इस पेड़ में फल और फूल बना. वो जो भगवान है उसको क्या चाहिए वो दे सकता था. इससे बेहतरीन पेड़, इससे बेहतरीन फल फूल सब कुछ दे सकता था, मगर वो सब छोड़ के ये पेड़ के फेवर ही जो भी चाहिए वो फेवर, पेड़ के फेवर ही पूछी. पैरट पूछ लिया. द बर्ड आस्किंग फेवर ऑफ द ट्री. ये देख के इस दुनिया में इंसान अपना भला और फ़ायदामंद देखता है, मगर ये जो पैरट जो किया वो एक मिसाल हो गया. ಸೆಕೆಂಡ್ ಒಂದು ಕ್ವಶನ್. ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು? जो पैरट के बिहेवियर से इंसान को क्या सीखना चाहिए? क्वालिटीज़, गुणा मीन्स क्या क्वालिटी रहना चाहिए. आई एम रीडिंग फुल आंसर आफ्टर एक्सप्लेनिंग इन इंग्लिश एंड हिंदी बोथ. ಗಿಳಿಯ ವರ್ತನೆಯು ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ.
ಕಷ್ಟದಲ್ಲಿರುವವರಿಗೆ ಜೊತೆಯಾಗಿದ್ದು ಅದನ್ನು ಪರಿಹರಿಸಬೇಕು. ಸ್ವಾರ್ಥವನ್ನು ಬಿಡಬೇಕು. ಬೇರೆಯವರ ಒಳಿತನ ಬಯಸುವುದು ಮಾನವನ ಕರ್ತವ್ಯ. ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರುತ್ತವೆ ಎಂಬುದನ್ನು ತಿಳಿಯಬಹುದು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿದ್ದವರು ಕಷ್ಟ ಕಾಲದಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣವನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕು. जो पैरट का बिहेवियर है उसमें हम लोगों को जो हमारे तकलीफ़ में जो मदद करता है उसके तकलीफ़ में हम लोग मदद करने की एक ಸಿಕ್ಕಾತಾ है. ಕಷ್ಟದಲ್ಲಿರೋರಿಗೆ ಜೊತೆಯಾಗಿದ್ದು ಅದನ್ನು ಪರಿಹರಿಸಬೇಕು. स्वार्थವನ್ನು ಬಿಡಬೇಕು. स्वार्थ मीन्स अपने बारे में सोचने का छोड़ के दूसरों के बारे में सोचने का. ಬೇರೆಯವರ ಒಳಿತನವನ್ನು ಬಯಸುವುದು ಮಾನವನ ಕರ್ತವ್ಯ. दूसरों की भलाई सोचना ही इंसान का ಇಂಪಾರ್ಟೆನ್ಸ್ है, काम है. ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಬರುತ್ತದೆ. दूसरों के बारे में तकलीफ़ के बारे में मदद किए तो हमारे ज़िंदगी में ಖುಷಿ ಆती है, ಹ್ಯಾಪಿನೆಸ್ आता है. ಸುಖ ಸಂತೋಷ ಎಂಬುದನ್ನು ತಿಳಿಯಬಹುದು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಲಿದ್ದವರು ಕಷ್ಟ ಕಾಲದಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. जो तकलीफ़ सुख के टाइम में उनके साथ में रहते हैं, जब तकलीफ़ आते हैं उनके साथ में छोड़ देना नहीं है, उनके साथ में ही रहना है बोलने का हम लोगों को ये सबक सिखाता है, बिहेवियर सिखाता है. ಸಂದರ್ಭದೊಡನೆ ವಿವರಿಸಿ. ಸಂದರ್ಭ ಹೂ said this to whom. ಇಂಥ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೆ? ಈ ವಾಕ್ಯವನ್ನು ಆರ ಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. इस वाक्य को, इस सेंटेंस को महाभारत पात्र संगति बोल के किताब से लिया गया है. उसमें से वना मरद गिली, सूखा हुआ पेड़ पर पैरोट बोलने के यूनिट में दिया गया है इस सेंटेंस को. किस सेंटेंस को? ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೆ? ಇಂಥ ಒಣಮರದಲ್ಲಿ इस तरह सूखा हुआ पेड़ में क्यों ಜಿಂದಗಿ ಬಿತಾ ರहा है? कौन बोला ये सेंटेंस? ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಹೇಳಿದನು. ये बात कौन बोला? ಇಂದ್ರ ಪ್ಯಾರೆಟ್ ಕೋ ಬೋಲಾ. ಒಣಮರದಲ್ಲಿ ವಾಸವಾಗಿದ್ದು ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಕಂಡು ಇಂದ್ರನು ಹೀಗೆ ಅದನ್ನು ಪ್ರಶ್ನಿಸಿದನು. जो सूखे हुए पेड़ में ज़िंदगी बिता रही थी उसके कैरेक्टर को, क्वालिटी को और देखकर, बिहेवियर को देखकर ये बात इंद्र ने पैरट से पूछा. ಏನಾದರೂ ವರವನ್ನು ಕೊಡಬೇಕು ಎಂದು ಯೋಚಿಸಿ ಹೀಗೆಂದು ಇಂದ್ರನು ಕೇಳಿದನು. कुछ न कुछ उसको देना ही है. इस बिहेवियर को देख के उसको कुछ ना कुछ, इंसानों में जो बिहेवियर रहना तो वो तो एक पैरट में है, उसको कुछ ना कुछ देना ही है. वरा मीन्स कुछ ना कुछ देने का. सेकेंड वन, ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. इस वाक्य को ಆರ ಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು. इस सेंटेंस को आरा मित्रा जी लिखे हुए वणमರದ ಗಿಳಿ महाभारत पात्र संगतिಗಳು. इस किताब से वणमರದ ಗಿಳಿ गद्य भाग से लिया गया है. ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಹೇಳಿದನು. इस बात को इंद्र जी ने किसको बोला? पैरट को बोला. ಒಣಮರದಲ್ಲಿ ವಾಸವಾಗಿದ್ದು ಗಿಳಿಯನ್ನು ಅದರ ತತ್ವನಿಷ್ಠೆ ಮೆಚ್ಚಿದ ಅವನು ಗಿಳಿಗೆ ಸಹಾಯ ಮಾಡಬೇಕೆಂದು ಯೋಚಿಸಿ ಅದನ್ನು ಕಂಡು ಇಂದ್ರನು ಹೀಗೆ ಹೇಳಿದನು.
जो उसका क्वालिटी और बिहेवियर अच्छापन देखकर उसको उस पैरट को कुछ ना कुछ देना है, वरा। जो मांगा वो देने वाला बात को वरा बोलते हैं। देना है बल्कि इंद्र ಪ್ಯಾರೋಟ್ से बोलता है। ಆದರೆ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ। अभी तो इस पेड़ का जो हालत है मैं देख नहीं सकता। ये बात किसने बोला? पैरोट ने इंद्र को बोला। इंद्र को बोला। ಈ ವಾಕ್ಯವನ್ನು ಗಿಳಿಯು ಇಂದ್ರನಿಗೆ ಹೇಳಿತು। इस बात पैरट किसको बोला? इंद्र जी को बोला। ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದಾಗ ಗಿಳಿಯು ಮರದ ಪರಿಸ್ಥಿತಿ ಮರುಗಿ ಅದನ್ನು ಮೊದಲಿನಂತೆ ಮಾಡು ಎಂದು ಕಾರಣ ಕೇಳಿದ ಇಂದ್ರನಿಗೆ ಹೀಗೆ ಉತ್ತರಿಸಿತು। इस पेड़ को पहले जैसा बना, कुछ जो भी चाहे पूछो बोल के कौन बोलता है? इंद्र जी बोलते हैं। तो पैरट इस पेड़ को पहले जैसे बना बोल के बोलते हैं। कौन? पैरट बोलता है। In this unit, ಸ್ಮಾಲ್ ಕ್ವಶನ್ ಆನ್ಸರ್, ಒಂದು ವಾಕ್ಯದಲ್ಲಿ ಉತ್ತರಿಸಿ, 2-3 ವಾಕ್ಯದಲ್ಲಿ ಉತ್ತರಿಸಿ, 2-3 ಸೆಂಟೆನ್ಸಸ್ ಆನ್ಸರ್, ಆ್ಯಂಡ್ 10 ವಾಕ್ಯದಲ್ಲಿ ಉತ್ತರಿಸಿ, 10 ಸೆಂಟೆನ್ಸಸ್, ಆ್ಯಂಡ್ ಸಂದರ್ಭದೊಡನೆ ವಿವರಿಸಿ. ಹೂ ಸೆಡ್ ದಿಸ್ ಟು ಹೂಮ್?